ಜೈ ಕರ್ನಾಟಕ ಜೈ ಕನ್ನಡ ಎಲ್ಲರಿಗೂ ಸ್ವಾಗತ ನಮ್ದ ವಿಡಿಯೋ ಒಳಗ. ಏನಂದ್ರೆ ಈಗ ಆಕ್ಚುಲಿ ನಾನು ಇವತ್ತ ಕೆಲ್ಸಕ್ಕೆ ಹೊಂಟಿದ್ದೆ, ಬಟ್ ಸಡನ್ಲಿ ಇದೊಂದು ಥಾಟ್ ಬಂತ. ಬಟ್ ಭಾಳ ಸಿಂದ ಅವಾಗ ಬರ್ತೈತಿ, ಬಟ್ ಇವತ್ತು ಸ್ವಲ್ಪ ಭಾಳ ಲೆಂದಿ ವಿಚಾರ ಬಂದ ನನಗೆ ಇದ್ರ ಬಗ್ಗೆ. ಏನಪ್ಪಾ ಅಂದ್ರೆ, ಈಗ ನಾವು ಎಲ್ಲೇ ಹೊರಗೆ ಅಡ್ಡಾಡಕೊಂಡು ಅಂದ್ರೆ ಗಾಡಿಗೆ ಹೆಲ್ಮೆಟ್ ಕಂಪಲ್ಸರಿ, ಮತ್ತೆ ಬೈಕ್ ಲೈಸೆನ್ಸ್ ಕಂಪಲ್ಸರಿ, ಮತ್ತೆ ಗಾಡಿ RC ಕಂಪಲ್ಸರಿ, ಮತ್ತ ಗಾಡಿಗೆ ಇನ್ಶೂರೆನ್ಸ್ ಕಂಪಲ್ಸರಿ, ಮತ್ತೆ ಎಮಿಷನ್ ಟೆಸ್ಟ್ ಕಂಪಲ್ಸರಿ, ಎಲ್ಲ ಕಂಪಲ್ಸರಿ ಇರ್ಬೇಕು. ಇಲ್ಲ ಅಂದ್ರೆ ಏನಾಕೈತಿ, ಎಲ್ಲದಕ್ಕೂ ಒಂದೊಂಥರ ಫೈನ್ ಅದಾವ. ಕರೆಕ್ಟ್, ಇದೊಂದು ಒಳ್ಳೆ ರೀತಿ. ಬಟ್ ಈಗ ಏನಂದ್ರ, ನಾವು ಹೋಗೋ ದಾರಿ ಒಳಗ ಎಷ್ಟು ತೆಗ್ಗುಗಳಿರ್ತಾವ, ಎಷ್ಟು ದಡಿಕೆಗಳು ಇರ್ತಾವ, ಎಷ್ಟೊಂದ ಚಂಬರ್ಗಳು ಬಿದ್ದಿರ್ತಾವ, ಇದನ್ನ ಇರ್ತೈತಿ, ಎಷ್ಟೊಂದು ನೀರ್ ನಿಂತಿರ್ತಾವ. ಈಗ ಅದಕ್ಕ ನಾವು ಫೈನ್ ಆಗಿ ಯಾರಿಗೆ ಹಾಕ್ಬೇಕ? ಈಗ ಅದಕ್ ಫೈನ್ ಯಾರಿಗೆ ಹಾಕ್ತಾರೆ ಇವ್ರ? ಈಗ ಇನ್ ಕೇಸ್ ಓಕೆ ಅದಕ್ಕೆ ಫೈನ್ ಈಗ ಅದು ಏನಾದ್ರು ಆಗಿ ಅಲ್ಲಿ ಗಾಡಿ ನೀರ್ ಬಿದ್ದಲ್ಲಿ ಜಲ್ದ್ ಬಿದ್ದ ನಮ್ ಗಾಡಿ ಬಿತ್ತದ, ನಮ್ ಗಾಡಿ ರಿಪೇರಿಗೆ ಯಾರು ಕೊಡ್ಬೇಕ? ರೊಕ್ಕ ನಾವು ಕೊಡ್ಬೇಕ. ಇನ್ ಕೇಸ್ ಅಲ್ಲಿ ಬಿದ್ದ ಏನಾದ್ರು ಗಾಡಿಗೆ ಬಿದ್ದ ಏನಾದ್ರು ಅದು ನಮಗ್ ಬಿದ್ದ ಏನಾದ್ರು ಆದ್ರೂ ಅದಕ್ಕೂ ನಾವು ರೊಕ್ಕ ಕೊಡ್ಬೇಕ. ಇಲ್ಲಿ ಎಲ್ಲಾ ಕಡೆದು ನಮ್ದು ಹೋಗ್ತೈತಿ ಬರೀ. ಈಗ ಅನ್ಕೋರಿ, ಇನ್ಶೂರೆನ್ಸ್ ಮಾಡಿಸ್ಬೇಕು, ನಾವು ರೊಕ್ಕ ಕೊಡ್ಬೇಕ, ಗಾಡಿಗೂ ರೊಕ್ಕ ಕೊಡ್ಬೇಕ, ಈ ಕಡೆ ಪೆಟ್ರೋಲ್ ರೇಟ್ ಅದಕ್ಕೂ ರೊಕ್ಕ ಕೊಡ್ಬೇಕ, ಅದು ಏರ್ಸಿದಾರೆ. ಅಲ್ಲ ಇಲ್ಲಿ ಹೆಂಗಂತ ಇದು ಪ್ರೊಸೆಸ್ ನನಗಂತ ಲಿಟ್ರಲಿ ಸಡನ್ಲಿ ಇದೊಂದು ಥಾಟ್ ಬರತ್ತೆ ಚಲೋ ನನಗ. ಏನಪ್ಪಾ ಇದು ಹಿಂಗ ಅಂತ ಖರೆ. ಈಗ ಏನ್ ಮಾಡ್ಬೇಕಂದ್ರ ಅವ್ರಿಗೂ ಈಗ ಯಾರೇ ಈಗ ಅನ್ಕೋರಿ, ಈಗ ನೋಡಿ, ಈಗ ಎಕ್ಸಾಮ್ ಅದ ಪೇಪರ್ ಲೀಕ್ ಆತ, ಅದ್ರದ್ದು ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ, ಅದು ನಮ್ಗ ಪ್ರಾಬ್ಲಮ್. ಓಕೆ, ಈಗ ಏನೇ ಮಾಡಿದ್ರೆ ಅಟ್ ದ ಎಂಡ್ ಆಫ್ ದ ಡೇ ಆಸ್ ಅ ಪಬ್ಲಿಕ್ ಅಂತ ನಮ್ಗ ಪ್ರಾಬ್ಲಮ್ ಆಗತೈತಿ. ಇಲ್ಲಿ ಯಾರಿಗೆ ನಾವು ಇವ್ರು ಮಾಡ್ತಾರಂತ ಏನ್ ಅವ್ರಿಗೆ ಆಡಳಿತ ಕೊಟ್ಟವ್ರು, ಯಾರಿಗೆ ನಾವು ಇದನ್ ಮಾಡಿದಿವಲ್ಲ, ಅವ್ರು ಯಾರು ಏನ್ ಮಾಡತ್ತಿಲ್ಲ, ಅದ್ ನಾವ ಮಾಡತ್ತೆ ಎಲ್ಲ. ಅಂದ್ರ ಅವ್ರ ಕೆಲ್ಸ ಅವ್ರು ಮಾಡೋದಿಲ್ಲ, ಅವ್ರಿಗೂ ಅದು ಫೈನ್ ಆಗ್ಬೇಕು. ಈಗ ಅನ್ಕೋರಿ, ಈಗ ನಾವು ಏನೋ ಮಾಡ್ಯಾವಂದ್ರು, ನಾವು ಹೆಲ್ಮೆಟ್ ಹಾಕೊಳ್ಳಿ ಅಂದ್ರೆ ಫೈನ್ ನಮ್ಗ ಬರ್ತೈತಿ. ಅದನ್ನ ನಾವ ದುಡಿದ ಪಗಾರ ಕಟ್ಬೇಕು, ಬಟ್ ಅವ್ರಿಗೆ ಫೈನ್ ಇರಂಗಿಲ್ಲ. ಯಾಕಂದ್ರೆ ಇಲ್ಲಿ ಏನಾದ್ರು ನಮ್ಗೇನಾದ್ರು ನಾವ ಮಾಡಿಸ್ಕೋಬೇಕು ಎಂಡ್ ಆಫ್ ದ ಡೇ ಅಂದ್ಮೇಲೆ. ಬಟ್ ಇವ್ರಿ ಅದಕ್ಕೆ ಕರೆವ್ ಇದೆ, ಅವ್ರಿಗೆ ಏನಾದ್ರು ಒಂದು ಫೈನ್ ಅಂತ ಇಲ್ಲಾಂದ್ರೆ ಈಗ ಏನ್ ಮಾಡ್ತಾರ, ನಾವ್ ಇನ್ ಕೇಸ್ ನಾವು ಈಗ ಇದನ್ ಕಟ್ಲಿಲ್ಲ ಅಂದ್ರೆ ಏನಪ್ಪಾ ಅಂದ್ರೆ, ಯಾವ್ದೇ ತರ ಫೈನ್ ಕಟ್ಲಿಲ್ಲ ಅಂದ್ರೆ ಗಾಡಿ ತೊಗೊಂಡ್ ಹೋಗ್ಬಿಡ್ತಾರ. ಹಂಗ ಸುಮ್ಮನೆ ಅವ್ರಿಗೂ ರಿಸೈನ್ ಮಾಡಿಸ್ಬಿಡ್ಬೇಕಲ್ಲ. ಯಾರಿಗೆ ಈಗ ಎಜುಕೇಶನ್ ಮಿನಿಸ್ಟರ್ ಆಗಿರ್ಬೋದು, ಈಗ ನೋಡ್ರಿ ಅದು ನೀಟ್ ಎಕ್ಸಾಮ್ ಅದು ಎಷ್ಟು ಪ್ರಾಬ್ಲಮ್ ಆಗೈತಿ. ಬಟ್ ಯಾವ್ದು ಮೀಡಿಯಾನು ಅದ್ರ ಬಗ್ಗೆ ಮಾತಾಡೋದ್ ಬಿಡ್ಲಿ, ಅದ್ರ ಕಡೆ ಹಣಿಕೋಗತ್ತಿಲ್ಲ ನನಗ್ ಗೊತ್ತಿದ ಪ್ರಕಾರ. ಏನೈತಿ, ಅವ್ರು ಡೈರೆಕ್ಟ್ ಇದು ಮಾಡಕ್, ಈಗ ನೋಡ್ರಿ ನಮ್ದು ಹೆಂಗ ಡೈರೆಕ್ಟ್ ಗಾಡಿ ಸೀಸ್ ಮಾಡ್ಕೊಡ್ಬೇಕಲ್ಲ, ಅದ ಅವ್ರಿಗೆ ಯಾಕೆ ಇದನ್ ಮಾಡತ್ತಿಲ್ಲ ಇನ್ನು ಮಟ್ಟ ಆದ್ರು. ಇಟ್ರಿದೆ ಸಡನ್ಲಿ ಇಷ್ಟ ನನಗ ಬಹಳ ಸಡನ್ಲಿ ಇಷ್ಟ ವಿಚಾರ ಬಂದಂಗಿದೆ. ಲಿಟ್ರಲಿ ನಾನು ಅದ ಹೆಂಗ್ ವಿಡಿಯೋ ಮಾಡಕಂದಂಗ್ ಬಂದ್, ಬಟ್ ಯಾವ ಇಲ್ಲಿಂದ ಮಾಡಕ್ ಎಲ್ಲ ಸ್ಟಾರ್ಟ್ ಗೊತ್ತಾಯ್ತಲ್ಲ ಆಗಿಲ್ಲ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನನಗೆ ಹಿಂಗ ಬಹಳ ತಲೆಯಾಗಿ ವಿಚಾರ ಬಂತಿದೆ. ಆ ಬೇಸ್ ಮೇಲೆ ನಿಮ್ಗೆ ಇದಕ್ಕೆ ಸಾಕ ವಿಡಿಯೋ ಮಾಡಿ. ನಾನು ನಿಮಗೆ ಏನೇನ್ ಥಾಟ್ ಬರತೈತಿ ನಂಗೂ ವಿಡಿಯೋ ಮಾಡ್ತೇಸಿ. ಬಟ್ ನಿಮ್ಗ ನನ್ನ ಅನಿಸಿಕೆ ನಿಮ್ಗೆ ಹೆಂಗ ಅನಿಸ್ತ ನನಗ ಕಮೆಂಟ್ ಮುಖಾಂತರ ತಿಳಿಸ್ರಿ. ಬಟ್ ಲಿಟ್ರಲಿ ನನಗ ತಲೆಯಾಗಿಂದ ಜಲ್ದಿ ಹೊಂಟಿಲ್ಲ. ಬಟ್ ನಿಮ್ಗೆ ಅನ್ಸೈತಿ